ಈ ದಿನ ವಿಶೇಷವಾಗಿ ಹೊಟ್ಟೆಯ ಫ್ಯಾಟನ್ನು ಕರಗಿಸ್ಲಿಕ್ಕಾಗಿ ಯಾವೆಲ್ಲ ಯೋಗಾಸನಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗಿನ ಯುವಕರಲ್ಲಿ ಹೆಚ್ಚು ಹೊಟ್ಟೆ ಬರ್ತಾ ಇರ್ತಕ್ಕಂಥದ್ದು, ತುಂಬ ಹೊಟ್ಟೆ ಬರ್ತಾ ಇದೆ. ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಹೊಟ್ಟೆ ಬರ್ತಾ ಇದೆ. ಆದರೆ ಹೊಟ್ಟೆ ಬರೋದ್ರಿಂದ ದುಷ್ಪರಿಣಾಮಗಳು ಏನಾಗ್ತವೆ ಅಂತಕ್ಕಂಥದ್ರ ಬಗ್ಗೆ ನಮಗೆ ಅರಿವಿಲ್ಲ. ಯಾರಿಗೆ ಹೊಟ್ಟೆ ಬರ್ತದೆ ಅವ್ರಿಗೆ ಸಕ್ಕರೆ ಕಾಯಿಲೆ ಬೇಗ ಬರ್ತದೆ. ಯಾರಿಗೆ ಹೊಟ್ಟೆ ಮುಂದೆ ಬಂದಿದೆ ಅವರಿಗೆ ಹೃದಯ ಸಮಸ್ಯೆ ಬೇಗ ಬರ್ತದೆ. ಯಾರಿಗೆ ಹೊಟ್ಟೆ ಬಂದಿದೆ ಅವರಿಗೆ ನರಗಳ ದೌರ್ಬಲ್ಯತೆ ಜಾಸ್ತಿ ಬರ್ತದೆ, ನಪುಂಸಕತ್ವ ಬರ್ತದೆ, ಅದರ ಜೊತೆಗೆ ಬಂಜಿತನ ಉಂಟಾಗ್ಬೋದು. ಈ ಥರದ ಎಲ್ಲ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೊಟ್ಟೆಯಲ್ಲಿ ಜಾಸ್ತಿ ಕೊಬ್ಬು ಶೇಖರಣೆ ಆದಾಗ. ಬೇರೆ ಯಾವುದೇ ಭಾಗದಲ್ಲೂ ಕೂಡ ಬೇಗ ನಮಗೆ ಫ್ಯಾಟ್ನೆಸ್ ಬರಲ್ಲ, ಆದರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ಬೇಗ ಫ್ಯಾಟ್ ಬಂದುಬಿಡ್ತದೆ. ಅಂದರೆ ಹೊಟ್ಟೆ ಬೇಗ ಮುಂದೆ ಊದ್ಕೊಳ್ತದೆ. ಕೈಕಾಲು ಚಿಕ್ಕದಾಗೇ ಇರ್ತದೆ, ಸಣ್ಣದಾಗೇ ಇರ್ತದೆ, ಆದರೆ ಹೊಟ್ಟೆ ಮಾತ್ರ ದಪ್ಪ ಬೆಳೀತಾ ಹೋಗುತ್ತೆ. ಅದಕ್ಕೆ ಮೂಲ ಕಾರಣ ಅಂತೇಳಿದ್ರೆ ನಾವು ತಿಂತಾ ಇರತಕ್ಕಂಥ ಆಹಾರ. ಅಂದರೆ ಮೈದಾ ಹೆಚ್ಚಿಗೆ ತಿಂತಾ ಇದ್ದೀವಿ. ಮೈದಾ ತಿನ್ನೋದ್ರಿಂದ ಹೊಟ್ಟೆ ಜಾಸ್ತಿ ಬರ್ತದೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಾವು ರಿಫೈನ್ಡ್ ಆಯಿಲ್ ತಿಂತಾ ಇದ್ದೀವಿ. ರಿಫೈನ್ಡ್ ಆಯಿಲಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ, ಅಂದರೆ LDL ಅಂತ ಇರ್ತದೆ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್. ಅದಕ್ಕೆ ರಿಫೈನ್ಡ್ ಆಯಿಲ್ ತಿನ್ನೋದ್ರಿಂದನೂ ಕೂಡ ನಮಗೆ ಹೊಟ್ಟೆಯಲ್ಲಿ ಕೊಬ್ಬು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನಾದರೂ ಎಣ್ಣೆ ತಿನ್ನಬೇಕಂತಂದರೆ ರಿಫೈನ್ಡ್ ಆಗದೆ ಇರತಕ್ಕಂಥ ಎಣ್ಣೆನ ತಿನ್ನಬೇಕು. ಈಗ ನೋಡಿ, ಕಡಲೆಕಾಯಿ ಎಣ್ಣೆನ ನಿಮಗೆ 100 ರೂಪಾಯಿ ಕೊಟ್ಬಿಡ್ತಾರೆ, ಆದರೆ ಕಡಲೆಕಾಯಿ ಎಣ್ಣೆ ತೆಗಿಲಿಕ್ಕೆ 200 ರೂಪಾಯಿ ಖರ್ಚಾಗುತ್ತೆ. 200 ರೂಪಾಯಿಗೆ 250 ರೂಪಾಯಿ ಖರ್ಚಾಗೋದು, ನಿಮಗೆ 100 ರೂಪಾಯಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಂದರೆ ಪೆಟ್ರೋಲಿಯಂ ಪದಾರ್ಥದಲ್ಲಿ ವೇಸ್ಟ್ ಆಗಿರ್ತಕ್ಕಂಥದ್ದನ್ನು ನಿಮ್ಗೆ ಎಣ್ಣೆ ಅಂತ ಮಾರ್ತಾ ಇದ್ದಾರೆ. ಹಾಗಾಗಿ ಎಣ್ಣೆಯನ್ನು ನೀವು ಗಾಣದಲ್ಲಿ ರಿಯಲ್ ಆಗಿರ್ತಕ್ಕಂಥ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಸೇವನೆ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಫ್ಯಾಟು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಾವೇನು ತಿಂತಾಯಿದ್ದೇವೆ, ಬಹಳ ಮುಖ್ಯವಾಗಿ ಅಂದರೆ ಬೇಕ್ರಿ ಪ್ರಾಡಕ್ಟನ್ನು ತಿಂತಾಯಿದ್ದೇವೆ. ಅದರಲ್ಲಿ ಜಾಸ್ತಿ ದಾಲ್ಡಾ ಇರ್ತದೆ. ಈಗ ಯಾವುದೇ ಪಪ್ಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಆದಷ್ಟು ಚೆನ್ನಾಗಿ ಊದ್ಕೊಳ್ಳಿಕ್ಕೆ ಅಂಥೇಳಿ ಅದಕ್ಕೆ ದಾಲ್ಡಾ ಹಾಕಲೇಬೇಕಾಗತ್ತೆ. ಆ ಒಂದು ದಾಲ್ಡಾ ಏನಾದರೂ ನಾವು ತಿಂದರೆ ನಮ್ಮ ಶರೀರದಲ್ಲಿ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಜೊತೆಗೆ ಕೊಬ್ಬಿನ ಜೊತೆಗೆ ಇಡೀ ಶರೀರದೆಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಹಾಳು ಮಾಡ್ಕೊಳ್ತೇವೆ. ಹಾಗಾಗಿ ಬೇಕ್ರಿ ಪ್ರಾಡಕ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ನಿಲ್ಲಿಸಿದರೆ ಮಾತ್ರ ನಮ್ಮ ಹೊಟ್ಟೆ ಫ್ಯಾಟು ಕಡಿಮೆ ಆಗಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ ನಾವು ಕೋಲ್ಡ್ ವಾಟರ್ನ ಕುಡಿತಾ ಇರ್ತೇವೆ. ಕೋಲ್ಡ್ ವಾಟರ್ ಕುಡಿಯೋದ್ರಿಂದನೂ ಕೂಡ ನಮಗೆ ಬೊಜ್ಜು ಜಾಸ್ತಿ ಆಗುತ್ತೆ, ಹೊಟ್ಟೆಲಿ ಫ್ಯಾಟ್ ಜಾಸ್ತಿ ಆಗುತ್ತೆ. ಹೊಟ್ಟೆ ಕರಗಿಸ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕುಡಿಬೇಕು. ಅದ್ರ ಜೊತೆಗೆ ಇಡೀ ದಿವಸನೂ ಕೂಡ ನಾವು ಉಗುರು ಬೆಚ್ಚ ನೀರು ಸಾಧ್ಯ ಆದರೆ ನಿಮ್ಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ನೀರನ್ನ ಕುಡಿತಾ ಬರಬೇಕು. ಅದ್ರ ಜೊತೆಗೆ ಊಟ ಮಾಡಿದ ತಕ್ಷಣ ನೀರು ಕುಡಿಯೋದ್ರಿಂದನೂ ಕೂಡ ಹೊಟ್ಟೆ ಬರುತ್ತೆ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗಿರ್ತದೆ. ಊಟ ಮಾಡಿದ ತಕ್ಷಣ ನೀರು ಕುಡಿದು ವಿಷ ಕುಡಿದಿರೋ ಸಮ ಅಂತ ಹೇಳ್ತಾರೆ. ಹಾಗಾಗಿ ಊಟ ಮಾಡಿದ ತಕ್ಷಣ ನೀರು ಕುಡಿದೇನೆ ನಾವು 1 ಗಂಟೆ ಆದಮೇಲೆ ನೀರು ಕುಡಿತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ಜೊತೆಗೆ ನಮಗೆ ಹೊಟ್ಟೆಯಲ್ಲಿ ಫ್ಯಾಟ್ ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತೇಳಿದ್ರೆ ನಾವು ಪ್ಯಾಕಿಂಗ್ ಫುಡ್ಡನ್ನು ಜಾಸ್ತಿ ತಿಂತಕ್ಕಂಥದ್ದು. ಅದ್ರ ಜೊತೆಗೆ ನಾವು ವ್ಯಾಯಾಮ ಮಾಡದೇ ಇರತಕ್ಕಂಥದ್ದು. ವ್ಯಾಯಾಮ ಮಾಡಿದ್ರೆ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣ ಕರಗುತ್ತೆ. ಆದರೆ ಇದಿಷ್ಟೆಲ್ಲವನ್ನು ಕಡಿಮೆ ಮಾಡಿದ್ಮೇಲೆ, ಇವೆಷ್ಟೇ ನಿಲ್ಲಿಸಿದ ಮೇಲೆ ನೀವು ವ್ಯಾಯಾಮ ಮಾಡಿದ್ರೆ ಅದರ ಲಾಭ ಸಿಗ್ತದೆ ಸಂಪೂರ್ಣವಾಗಿ. ಇಲ್ಲಾಂದರೆ ಇಲ್ಲಿ ಕರಗಿಸೋದು ಅಲ್ಲಿ ಬೆಳೆಸೋದು, ಇಲ್ಲಿ ಕರಗಿಸೋದು ಅಲ್ಲಿ ಬೆಳೆಸೋದಾಗುತ್ತೆ. ಹಾಗಾಗಿ ನಾವು ಏನಾದರೂ ನಮ್ಮ ಜೀವನದಲ್ಲಿ ಪರಿವರ್ತನೆ ಕಾಣಬೇಕು ಅಂದರೆ ಕೆಟ್ಟದ್ದನ್ನು ಸಂಪೂರ್ಣವಾಗಿ ಬಿಡಲೇಬೇಕಾಗುತ್ತೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪರೋಟ ಗಿರೋಟ ಎಲ್ಲ ತಿಂತಿರ್ತಿರಲ್ಲ, ಅದನ್ನು ಕೂಡ ನಿಲ್ಲಿಸಬೇಕಾಗುತ್ತೆ. ಅದು ಮೈದಾದಿಂದ ಮಾಡಿರ್ತಕ್ಕಂಥದ್ದು. ನೀವೇನಾದ್ರು ತಿನ್ನಬೇಕಂದ್ರೆ ರೊಟ್ಟಿ ತಿನ್ನಿ. ನಮ್ಮ ಉತ್ತರ ಕರ್ನಾಟಕದ ಜನಗಳು ನೋಡಿರಿ, ಜಾಸ್ತಿ ಅಂದರೆ ತುಂಬ ತೆಳ್ಳಗಿರ್ತಾರೆ. ಯಾಕಂದರೆ ಅವರು ಜಾಸ್ತಿ ರೊಟ್ಟಿ ತಿಂತಿರ್ತಾರೆ. ಅದರ ಜೊತೆಗೆ ತರಕಾರಿ ಪಲ್ಯಗಳು ಜಾಸ್ತಿ ಇರ್ತವೆ, ಅದರಲ್ಲಿ ನಿಮಗೆ 0 ಫ್ಯಾಟ್ ಇರ್ತದೆ. ಅದರ ಜೊತೆಗೆ ನಾವೀಗ ತಿಂತಾ ಇರ್ತಕ್ಕಂಥ ಚಪಾತಿಗಳಲ್ಲೂ ಕೂಡ ನಮಗೆ ಫ್ಯಾಟ್ ಜಾಸ್ತಿ ಆಗುತ್ತೆ. ಚಪಾತಿ ತಿನ್ನೋದ್ರಿಂದ ಅದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಮಾಡ್ತಾರೆ. ಚಪಾತಿಯಲ್ಲೂ ಕೂಡ ಫ್ಯಾಟ್ ಇನ್ಕ್ರೀಸ್ ಮಾಡ್ತಕ್ಕಂಥ ಅಂಶಗಳಿದ್ದಾವೆ. ನೀವು ಫ್ಯಾಟ್ ಕಡಿಮೆ ಆಗಬೇಕಂದ್ರೆ ಮುದ್ದೆ ಮತ್ತು ರೊಟ್ಟಿ ಇದನ್ನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ. ತರಕಾರಿಗಳು ಮತ್ತು ಹಣ್ಣುಗಳನ್ನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ. ಅದರ ಜೊತೆಗೆ ರಾತ್ರಿ 7 ಗಂಟೆ ಒಳಗಡೆ ನೀವು ಪ್ರಸಾದ ಮಾಡಿ ಮಲ್ಕೊಂಡ್ರೆ ನಿಮಗೇನಾಗುತ್ತೆ, ಅದು ಸರಿಯಾಗಿ ಡೈಜೆಷನ್ ಆಗುತ್ತೆ. ಇಲ್ಲಾಂದರೆ ನೀವು ತಡಾಹಾರ 9-9:30 ಏನಾದರೂ ಪ್ರಸಾದ ಮಾಡಿದರೆ ನಿಮ್ಮ ಹೊಟ್ಟೆ ಯಾವತ್ತೂ ಕರಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೊಟ್ಟೆಯನ್ನು ಕರಗಿಸ್ಲಿಕ್ಕಾಗಿಯೇ ಯಾವೆಲ್ಲ ಆಸನಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನೋಡೋಣ ಮಾಹಿತಿಯನ್ನು. ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಯಾಗಿ ಅಧೋಮುಖ ಶ್ವಾನಾಸನದಲ್ಲಿ ಬರಬೇಕು. ದಂಡಾಸನ 1 2 3 4 5 6 7 8 9 10 11 12 13 14 15 16 17 18 19 20 ಈ ರೀತಿಯಾಗಿ 20 ಬಾರಿ ಮಾಡಬೇಕು.
ಇದಾದಮೇಲೆ ನೆಕ್ಸ್ಟ್ 2 ಕೈಗಳನ್ನ ನೆಲಕ್ಕೆ ಈ ರೀತಿ ಸ್ಪರ್ಶ ಮಾಡಬೇಕು. ಮೇಲೆ ನಿಂತ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17 18 19 20. ಇದಾದಮೇಲೆ ಮೌಂಟೇನ್ ಶೇಪ್ ಬರಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ರಿಲ್ಯಾಕ್ಸ್ ಮಾಡಿದ್ಮೇಲೆ ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ. ವಕ್ರದಂಡ 1 2 3 4 5 6 ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು. 7 ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡಬೇಕು. 8 9 10 11 12 13 14 15 16 17 18 19 20. ಇದಾದಮೇಲೆ ಮತ್ತೆ ಮೌಂಟೇನ್ ಸ್ಥಿತಿಗೆ ಬನ್ನಿ. ಮೊಣಕೈ ನೆಲಕ್ಕೆ ಸ್ಪರ್ಶ ಆಗಿರಲಿ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ನಿಧಾನವಾಗಿ ಮತ್ತೆ ದಂಡಾಸನದ ಮೊದಲನೇ ವೇರಿಯೇಷನ್ಗೆ ಬನ್ನಿ. ನಿಧಾನವಾಗಿ ಶಶಾಂಕಾಸನ ಮಾಡಿ. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಬೇಕು. ನಿಧಾನ ಮತ್ತೆ ಭುಜಂಗಾಸನ. ದೀರ್ಘವಾಗಿ ಉಸಿರಾಟ ಮಾಡಿ. ಈ ಭುಜಂಗಾಸನವನ್ನು ಕೂಡ 20 ಸರಿ ಅಭ್ಯಾಸ ಮಾಡಬೇಕು. ಉಸಿರು ಬಿಡಬೇಕು, ಉಸಿರು ತೆಗೆದುಕೊಳ್ಬೇಕು. 1 ಉಸಿರು ಬಿಡಬೇಕು, ಉಸಿರು ತೆಗೆದುಕೊಳ್ಳಿ. 2 3 4 ನಾಭಿಯನ್ನು ಗಮನಿಸ್ತಾ ಮಾಡಿ. 5 6 7 8 9 10 11 12 13 14 15 16 17 18 19 20. ಇದಾದಮೇಲೆ ಅರ್ಧ ಭುಜಂಗಾಸನ. 1 2 3 4 5 6 7 8. ಕೈ ಮೇಲೆ ಭಾರ ಹಾಕಬಾರ್ದು, ಬರೀ ಇದೇ ಮಾತ್ರ ಮೇಲೆತ್ತಬೇಕು. 7 8 9 10 11 12 13 14 15 16 17 18 19 20. ಯಾವುದೇ ಕಾರಣಕ್ಕೂ ಎಲ್ಬೋಸ್ನ ಲಿಫ್ಟ್ ಮಾಡಬಾರ್ದು. ವಾಪಸ್ ಅರ್ಧ ಭುಜಂಗಾಸನ ಆದಮೇಲೆ ಶಲ್ಭಾಸನ. 1 2 3 ಉಸಿರು ತೆಗೆದುಕೊಳ್ತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕಾಲು ಕೆಳಗೆ.
4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಿ, ನಿಧಾನವಾಗಿ ಉಸಿರಾಟ ಮಾಡಿ, ಮತ್ತೆ ನಿಧಾನವಾಗಿ ಭುಜಂಗಾಸನಕ್ಕೆ ಬನ್ನಿ, ಅಧೋಮುಖ ಶ್ವಾನಾಸನಕ್ಕೆ ಬನ್ನಿ. ಮತ್ತೀಗ ದಂಡಾಸನ ಸ್ಥಿತಿಗೆ ಬನ್ನಿ. ರೆಡಿ? ದಂಡಾಸನ ಚಲನೆ. 1, ವಾಪಸ್ 2, ವಾಪಸ್ 3, ವಾಪಸ್ 4, ವಾಪಸ್ 5, ವಾಪಸ್ 6, ವಾಪಸ್ 7, ವಾಪಸ್ 8, ವಾಪಸ್ 9, ವಾಪಸ್ 10, ವಾಪಸ್ 11, ವಾಪಸ್ 12, ವಾಪಸ್ 13, ವಾಪಸ್ 14, ವಾಪಸ್ 15, ವಾಪಸ್ 16, ವಾಪಸ್ 17, ವಾಪಸ್ 18, ವಾಪಸ್ 19, ವಾಪಸ್ 20. ಹೋಲ್ಡ್ ಮಾಡಿ. 1, 2, 3, 4, 5. ಈ ಥರ ಮಾಡೋದ್ರಿಂದ ಸೈಡಲ್ಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣ ಕರಗುತ್ತೆ. 1, 2, 3, 4, 5. ವಾಪಸ್ ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಸ್ಲೋಲಿ, ನಿಧಾನವಾಗಿ ನಿಮ್ಮ 2 ಕಾಲುಗಳನ್ನ ಈ ರೀತಿ ಜೋಡಿಸ್ಕೊಳ್ಳಿ. ಕೈಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಿ. ಕಟಿಮರ್ದನಾಸನ. ನಿಧಾನವಾಗಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಅಪೋಸಿಟ್ ಸೈಡ್ ಎತ್ತಿ ಕೈಗಳ ನೆಲಕ್ಕೆ ಸ್ಪರ್ಶಬೇಕು. ಬಾಡಿ ಸ್ಟ್ರೈಟ್ ಆಗಿರಲಿ. 1, 2, 3, 4, 5, 7, 8, 9, 10, 11, 12, 13, 14, 15, 16, 17, 18, 19, 20. ಈ ರೀತಿ ಮಾಡೋದ್ರಿಂದ ಸೈಡಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟು ಕೂಡ ಸಂಪೂರ್ಣ ಕರಗುತ್ತೆ. ಅದರ ಜೊತೆಗೆ ಹೊಟ್ಟೆನೂ ಕೂಡ ಸಣ್ಣ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ನಿಧಾನವಾಗಿ ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ.
1 2 1 2 ಇದೆರಡು ಕಾಲು ಬಂದಾಗ ಅದು ಒಂದು ಕೌಂಟ್ ಆಗುತ್ತೆ. ಎರಡೂ ಸೇರಿದಾಗ ಒಂದು ಕೌಂಟ್. ಅದೇ ರೀತಿ 20 ಟೈಮ್ಸ್ ಮಾಡಬೇಕು. ಬಾಡಿ ಫುಲ್ ಸ್ಟ್ರೈಟ್ ಆಗಿರ್ಬೇಕು. 2 3 4 5 6 7 8 9 10 11 12 13 14 15 16 17 18 19 20. ಇದೇ ರೀತಿ ನೀವು ಏನು ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ಮಧ್ಯದಲ್ಲಿ ಒಂದು 5 ಸೆಕೆಂಡ್ ಗ್ಯಾಪ್ ತೊಗೊಂಡ್ಮೇಲೆ ಮತ್ತೆ ಮೌಂಟೇನ್. ಇದಾದಮೇಲೆ 1 2 ಪಾರ್ಶ್ವ ದಂಡಾಸನ, 3 4 5 6 7 8 9 10 11 12 13 14 15 16 17 18 19. ಈ ರೀತಿ 19 ಸಲ ಮಾಡಿದ್ಮೇಲೆ 19ನೇ ಬಾರಿ ಮತ್ತು 20ನೇ ಬಾರಿ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5 ಮತ್ತು 1 2 3 4 5. ಮೌಂಟೇನ್. ನಿಧಾನವಾಗಿ ಮೇಲೆ ನೋಡಿ, ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಿ. ನಿಧಾನ ಮತ್ತೆ ಮೌಂಟೇನ್ ಅಧೋಮುಖ ಶ್ವಾನಾಸನ ಸ್ಥಿತಿ ಬನ್ನಿ. ಹಾಗೆ ದಂಡಾಸನ ಚಲನೆ. 1 2 3 4 5 6 7 8 9 10. ಹನ್ನೊಂದು 12 13 14 15 16 17 18 19 20. ಮೌಂಟೇನ್. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಿ. ಮತ್ತೆ ಅಧೋಮುಖ ಶ್ವಾನಾಸನ. ನಿಧಾನವಾಗಿ ಮತ್ತೆ ದಂಡಾಸನ ಸ್ಥಿತಿಗೆ ಬನ್ನಿ. 1 2 3 4 5. ಉಸಿರು ತೆಗೆದುಕೊಳ್ತಾ ಕೈ ಮೇಲೆ, ಉಸಿರು ಬಿಡ್ತಾ ಕೈ ಕೆಳಗೆ. 6 7 8 9 10 11 12 13 14 15 16 17 18 19. ಹೋಲ್ಡ್ ಆನ್. 1 2 3 4 5 20. ಹೋಲ್ಡ್ ಆನ್. 1 2 3 4 5. ಭುಜಂಗಾಸನ, ಶಶಾಂಕಾಸನ. ಮತ್ತೆ ಭುಜಂಗಾಸನ. ಮತ್ತು ಶಶಾಂಕಾಸನ. ನಿಧಾನವಾಗಿ ವಜ್ರಾಸನ ಕುತ್ಕೋಬೇಕು. ದೀರ್ಘವಾಗಿ ಉಸಿರಾಟ ಮಾಡಬೇಕು. ಹೊಟ್ಟೆ ಗಮನಿಸಬೇಕು. ಈ ರೀತಿ ದೀರ್ಘ ಶ್ವಾಸ ತೆಗೆದುಕೋಬೇಕು. ಗಮನ ಪೂರ್ತಿ ನಾಭಿ ಮೇಲಿರಬೇಕು. ಈ ರೀತಿ ಜೋರಾಗಿ ಉಸಿರು ಹೊರಗಡೆ ಬಿಡ್ತಾ ಹೊಟ್ಟೆ ಒಳಗಡೆ ಬರೋ ರೀತಿಲಿ ಅಭ್ಯಾಸ ಮಾಡಬೇಕು. ಇದೇ ರೀತಿ ಒಂದು 50 ಬಾರಿ ಮಾಡಬೇಕು. ಇದಾದಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಕುತ್ಕೋಬೇಕು ಸ್ಟ್ರೈಟಾಗಿ.
2 3 4 5 6 8 9 10 11 12 13 14 15 16 17 18 19 ಹೋಲ್ಡ್ 1 2 3 4 5 20 ಹೋಲ್ಡ್ 1 2 3 4 5 ವಾಪಸ್ ರಿಲ್ಯಾಕ್ಸ್ ಮಾಡಿ ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ನಿಧಾನವಾಗಿ ಎರಡು ಕೈಗಳನ್ನು ಹಿಂದೆ ಸಮಾನವಾಗಿ ಇಟ್ಕೊಳ್ಳಿ, ಎರಡು ಕಾಲನ್ನ ಈ ರೀತಿ ಮಡಚ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಇದಕ್ಕೆ ಉದರ ಮರ್ದನ ಕ್ರಿಯೆ ಅಂತ ಕರೀತಾರೆ. ಇದಾದಮೇಲೆ ನೆಕ್ಸ್ಟ್ ಉದರ ಮರ್ದನ ಕ್ರಿಯೆಯ ಮತ್ತೊಂದು ವೇರಿಯೇಷನ್ 1 2 3 4 5 6 7 8 9 10 11 12 13 14 15 16 17 18 19 hold 5 count 1 2 3 4 5 20 fold 5 counts 1 2 3 4 5 ರಿಲ್ಯಾಕ್ಸ್. ಇದಾದಮೇಲೆ ನಿಧಾನವಾಗಿ ನೀವೆರಡು ಕಾಲುಗಳನ್ನ 90 ಡಿಗ್ರಿ ಮೇಲೆತ್ತಿ 60 90 60 90 60 90 60 90 60 90 60 90 60 90 60 90 60 90 60 90 60 90 60 30 60 90 60 30 60 90 ಈ ರೀತಿ ಒಂದು 20 ಬಾರಿ ಅಭ್ಯಾಸ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಪವನ ಮುಕ್ತಾಸನ 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಕಾನ್ಸಂಟ್ರೇಟ್ ಆನ್ ನೇವಲ್ ಸೆಂಟರ್. ಈಗ ಉದರ ಮರ್ದನಾಸನದ ಮತ್ತೊಂದು ವೇರಿಯೇಷನ್
1 2 3 4 5 6 7 8 9 10 11 12 13 14 15 16 17 18 19 20. ವಿಶ್ರಾಂತಿ. ಹೊಟ್ಟೆ ಗಮನಿಸ್ತಾ ಹೋಗಿ. ಕೊನೆಯದಾಗಿ ನೀವೇನು ಮಾಡಬೇಕಂದ್ರೆ ಮಕರಾಸನವನ್ನು ಅಭ್ಯಾಸ ಮಾಡಬೇಕು. 2 ಕಾಲನ್ನು ಸಂಪೂರ್ಣ ಅಗಲ ಮಾಡ್ಕೊಳ್ಳಿ. ನಾಭಿಯನ್ನು ಗಮನಿಸಿ. ಈ ರೀತಿಯಾಗಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ರಿಲ್ಯಾಕ್ಸೇಷನ್ ಆದಮೇಲೆ 2 ಪಾದಗಳನ್ನ ಈ ರೀತಿ ಜೋಡಿಸ್ಕೋಬೇಕು. ನೇರ ಕೂತ್ಕೋಬೇಕು. ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಬೇಕು. ರಿಲ್ಯಾಕ್ಸ್. ಕೊನೆಯದಾಗಿ ಶಶಾಂಕಾಸನ ಮಾಡಬೇಕು. ಒಂದು 3 ರಿಂದ 5 ನಿಮಿಷ. ಶಶಾಂಕಾಸನ ಮುಗಿದ್ಮೇಲೆ ಇದಿಷ್ಟೆಲ್ಲಗಳನ್ನು ನೀವು ಕಣ್ಣು ಮುಚ್ಕೊಂಡೇ ಮಾಡ್ತಕ್ಕಂಥದ್ದು. ಕಣ್ಣು ತೆಗೆದು ಫಸ್ಟು ಪ್ರಾರಂಭದಲ್ಲಿ ನೀವು ಕಲಿತಕ್ಕಂಥ ಸಂದರ್ಭದಲ್ಲಿ ಕಣ್ಣು ತೆಗಿಬೇಕು. ನಿಮಗಿದು ಪರ್ಫೆಕ್ಟ್ ಆದಮೇಲೆ, ನಿಮಗಿದೆಲ್ಲ ಗೊತ್ತಾದಮೇಲೆ ನೀವು ಕಣ್ಣು ಮುಚ್ಕೊಂಡು ಮಾಡಿದ್ರೆ ನಿಮಗೆ ಹೆಚ್ಚು ಕಾನ್ಸಂಟ್ರೇಷನ್ ಬರ್ತದೆ. ಕಣ್ಣು ಮುಚ್ಕೊಂಡು ಮಾಡೋದ್ರಿಂದ ನಿಮ್ಮ ಇನ್ಸೈಟ್ ಅಂತಕ್ಕಂಥದ್ದು ಆ್ಯಕ್ಟಿವೇಟ್ ಆಗುತ್ತೆ. ನಮಗೆ ಔಟ್ಸೈಟ್ ಮಾತ್ರ ಗೊತ್ತಾಗ್ತಾ ಇದೆ, ಇನ್ಸೈಟ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಂತರ್ದೃಷ್ಟಿ ಅಂತ ಕರೀತಾರೆ. ಆ ಅಂತರ್ದೃಷ್ಟಿ ಇಲ್ಲದೆ ಇರೋದ್ರಿಂದನೇ ನಮ್ಮ ಒಳಗಿರ್ತಕ್ಕಂಥದ್ದೆಲ್ಲ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಬೇಡದೇ ಇರ್ತಕ್ಕಂಥದ್ದೆಲ್ಲ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾವು ಅಂತರ್ದೃಷ್ಟಿಯಿಂದ ನಾವು ಅಂತರ್ದೇಹವನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ನಾವು ಈ ರೀತಿ ಯೋಗ ಅಭ್ಯಾಸ ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಿದ್ರೆ ಕೇವಲ 2 ತಿಂಗಳಿಗೆ ನಿಮ್ಗೆ ಎಷ್ಟೇ ದಪ್ಪ ಹೊಟ್ಟೆ ಇದ್ದರೂ ಕೂಡ ಈ ರೀತಿ ಸಪೂರ ಆಗ್ತದೆ. ಜಾಸ್ತಿ ತೆಳ್ಳಗೂ ಆಗಬಾರ್ದು, ಹೊಟ್ಟೆ ಜಾಸ್ತಿ ದಪ್ಪನೂ ಆಗಬಾರ್ದು. ಈ 6 ಪ್ಯಾಕ್ ಮಾಡ್ತಾರೆ ನೋಡಿ, ಅದು ಕೂಡ ಡೇಂಜರಸ್ಸು. ಈ ರೀತಿ ಮಾಡ್ತಾ ಹೋಗಬೇಕು. ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕಂದ್ರೆ ಒಂದು 5 ನಿಮಿಷ ನೀವೇನು ಮಾಡಬೇಕು, ಅಪಾನವಾಯು ಮುದ್ರೆಯಲ್ಲಿ ಸ್ಪೀಡಾಗಿ ಕಪಾಲಭಾತಿ ಮಾಡಬೇಕು. ಈ ರೀತಿ 5 ನಿಮಿಷ ಅಭ್ಯಾಸ ಮಾಡಬೇಕು. ನಿಮಗೆ ಕಂಟಿನ್ಯೂಸ್ ಆಗಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ ತೊಗೊಂಡು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಯೋಗದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.